ಸೊ ಇವಾಗ ಶಿವಮೊಗ್ಗ ಲೀವ್ ಆಗ್ತಾ ಇದ್ದೀವಿ. ಬ್ಯಾಂಗ್ಳೂರು ರೀಚ್ ಆಗಬೇಕು, ಹೋಗಿ ವರ್ಕ್ ಕೂಡ ಮಾಡಬೇಕು. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟ್. ಶಿವಮೊಗ್ಗದಲ್ಲಿ ಸಿಕ್ಕವರೆಲ್ಲ ಟ್ರಿಪಲ್ ರಶ್ಗೆ ಗೌತಮ್ ನಾಯ್ಡುಗೆ ಹೆಂಗೆ ಮೀಟ್ ಆದ್ರಿ ಅಷ್ಟು ಈಸಿನ ಸಿಗೋದು ಅವರಿಗೆ ಅಂತಲೇ ಪ್ರಶ್ನೆ ಗುರು. ಎಲ್ಲರೂ ಅದೇ ಕೇಳ್ತಿರೋದು ಫಸ್ಟ್ ಪ್ರಶ್ನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. हाँ कस्टम को मान लेके आए थे ना सर बैंगलोर. हाँ पीस थोड़ा बचा है साइड से कितना है? सेटिंग जनरेशन ओपन करके चेक कर लो, नो प्रॉब्लम. गाड़ी ड्राइवर यार भैया, नो सेल्समैन. हाँ थोड़ा पॉकेट मनी प्रॉब्लम. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂದರೂ ಬರ್ತಾಳೆ ಅವಳೇನು. 5 ಗಂಟೆ 4 ಗಂಟೆ 3 ಗಂಟೆಗೆ ಎದ್ರು ಎದ್ದು ಕೂತ್ಕೊಂಡಿರ್ತಾಳೆ. ಹಾಂ ಹೊಸ ಗಾಡಿನಾ? ವೈಸರ್ ಹಾಕ್ಬಿಟ್ಟಿದ್ದಾನೆ ನಮ್ಮ ಬಾಯಿ, ವೈಸರ್ ಹಾಕ್ಬಿಟ್ಟಿದ್ದಾನೆ ನೋಡಿ 1 ವರ್ಷ ಆದಮೇಲೆ. ಇವಾಗ ಹೊರಡುವಾ? ಬಾಯ್ ರಾಣಿ, ಬಾಯ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:42. ಸೊ ಇವಾಗ ಶಿವಮೊಗ್ಗ ಲೀವ್ ಆಗ್ತಾ ಇದ್ದೀವಿ. ಬ್ಯಾಂಗ್ಳೂರು ರೀಚ್ ಆಗಬೇಕು, ಹೋಗಿ ವರ್ಕ್ ಕೂಡ ಮಾಡಬೇಕು. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟ್. ರೀಚ್ ಆಗೋದೇ ತುಂಬ ಟೈಮ್ ಆಗುತ್ತೆ ಅನ್ಸುತ್ತೆ, ಒಂದು 11:30-12 ರೇಂಜಿಗೆ ಆಗುತ್ತೆ. ಅದೇ ಹೇಳ್ತಿದ್ದ ನನ್ನ ಫ್ರೆಂಡು, ಅವರಪ್ಪ ಕಾಲ್ ಮಾಡಿ ಚಿತ್ರದುರ್ಗ ಪೂರ್ತಿ ಮಳೆ, ಟ್ರೈನಿಗೆ ಬರ್ರು ಅಂತ ಹೇಳಿದ್ರಂತೆ. ಹಿಯರ್ ಈಸ್ ದ ಅಪ್ಡೇಟ್. ನೋಡ್ರಿ ಗಾಡಿ ಯಾವ ಥರ ಆಗಿದೆ, ಹೊಸ ಗಾಡಿ ಇದ್ದಿದ್ದು. ನಂದು ಅಷ್ಟೇ ಫುಲ್ ಕ್ಲೀನ್ ಮಾಡಿಸಿದ್ದೆ ಆ್ಯಕ್ಚುಲಿ. ನೋಡ್ರಿ ಕೆಸರು ಯಾವ ರೇಂಜಿಗೆ ಆಗಿದೆ. ಅಲ್ಲಿ ಶಿವಮೊಗ್ಗದಲ್ಲಿ ವ್ಲಾಗಿಂಗ್ ಶುರು ಮಾಡಿದ್ದು, ಅಲ್ಲಿ ಹೊಳೆ ಬಸ್ ಸ್ಟಾಪ್ ದಾಟೋ ಅಷ್ಟೊತ್ತಿಗೆ ಕ್ಲೋಸ್ ಮಾಡೋ ಹಂಗಾಯ್ತು. ಇಲ್ಲಿ ಹೊಳಲ್ಕೆರೆ ತನಕನೂ ಪೂರ್ತಿ ಮಳೆ, ನೆಂದ್ಕೊಂಡೇ ಬಂದಿದ್ದಾಗಿದೆ ಪೂರ್ತಿ. ಎರಡು ಗಾಡಿಯಲ್ಲೂ ಪೆಟ್ರೋಲ್ ಇರಲಿಲ್ಲ. ಇವಾಗ ಇಬ್ಬರು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ, ಸೀದಾ ಬೆಂಗಳೂರು. ಇವಾಗ ಮಳೆ ಸಿಗಲಿಲ್ಲ ಅಂದರೆ ಸಾಕು ಗುರು. ಯಾಕಂತಂದರೆ ಇದು ಆ್ಯಕ್ಷನ್ ಪ್ರೋ ವಾಟರ್ ಪ್ರೂಫೇ, ಬಟ್ಟು ನಾವಿಲ್ಲಿ ಕ್ಯಾಪ್ ಓಪನ್ ಮಾಡ್ತೀವಿ ಆಡಿಯೋಗೋಸ್ಕರ. ಸೊ ಅದರಿಂದ ವಾಟರ್ ಪ್ರೂಫೇ ಆಗಲ್ಲ. ಅಲ್ಲಿ ನೀರು ಹೋಯ್ತು ಅಂತ ಅಂದರೆ ಪೂರ್ತಿ ಕ್ರ್ಯಾಶ್ ಆಗಿ ಹೋಗ್ಬಿಡತ್ತೆ. ಆಗಲೇ 8 o'clock ಆಗಿದೆ. ನಾವು
ಶಿವಮೊಗ್ಗ ಬಿಟ್ಟಾಗ ಆಲ್ಮೋಸ್ಟ್ 6 o'clock ಅನ್ಸುತ್ತೆ. ನಾವಿಷ್ಟೊತ್ತಿಗೆ ಚಿತ್ರದುರ್ಗ ದಾಟಿ ಹೈವೇಗೆ ಜಾಯಿನ್ ಆಗಿರ್ಬೇಕಾಗಿತ್ತು. ಶಿವಮೊಗ್ಗದಲ್ಲಿ ಸಿಕ್ಕವರೆಲ್ಲ ಟ್ರಿಪಲ್ ರಶ್ಗೆ ಗೌತಮ್ ನಾಯ್ಡುಗೆ ಹೆಂಗೆ ಮೀಟ್ ಆದ್ರಿ ಅಷ್ಟು ಈಸಿನ ಸಿಗೋದು ಅವರಿಗೆ ಅಂತಲೇ ಪ್ರಶ್ನೆ ಗುರು. ಎಲ್ಲರೂ ಅದೇ ಕೇಳ್ತಿರೋದು ಫಸ್ಟ್ ಪ್ರಶ್ನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದು ಆ್ಯಕ್ಚುಲಿ ನನ್ನ ಲಕ್ಕಿ ಅಂತಲೇ ಹೇಳ್ಬೋದು. ಗಾಡಿ ತಗೊಂಡೆ ಬಂದಿದ್ದ ತಕ್ಷಣವೇ ಅದ್ರ ಮಾರನೇ ದಿನ ಬೆಳಗ್ಗೆನೇ ರೈಡ್ ಇತ್ತು ಸುಜುಕಿ ಅವ್ರದ್ದು. ಒಂದಿನ ನಾನು ಲೇಟಾಗಿ ತೊಗೊಂಡಿದ್ರು ಆ ರೈಡಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನಾರ್ಮಲ್ ಬೈಕ್ಸು ಅಲೌಡ್ ಇರಲಿಲ್ಲ ಆ ಸುಜುಕಿ ರೈಡಲ್ಲಿ. ಸುಜುಕಿ ಅವರೇ ಸ್ಪಾನ್ಸರ್ ಮಾಡಿದ್ದಲ್ಲ, ಅವ್ರ ಬೈಕ್ಸೇ ತೊಗೊಂಬರ್ಬೇಕಿತ್ತು. ಖುಷಿ ಆಗತ್ತೆ ಗುರು. ಅವರು ಆ ಥರ ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಏನು ಕಂಟೆಂಟ್ ಮಾಡಾಕ್ತೀವಿ ಅದರಿಂದ ಎಷ್ಟು ಜನಕ್ಕೆ ಹರಡತ್ತಲ್ಲ ನ್ಯೂಸು. ಇವಾಗ ಚಿತ್ರದುರ್ಗ ಎಂಟ್ರಿ. ಬೈಕ್ಗೆ ಮಾಡಿಫಿಕೇಷನ್ ತುಂಬ ಮಾಡಿಸಿದ್ದೀನಿ. ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಷ್ಟೇ. ಎಲ್ಲ ಸ್ಮಾಲ್ ಚೇಂಜಸ್ಸೇ ಮಾಡಿಸಿರೋದು. 1 ವೀಕ್ ನಾನು ಶಿವಮೊಗ್ಗದಲ್ಲೇ ಬಿಟ್ಟು ಹೋಗಿದ್ದೆ ನಾನು ಬೈಕ್ನ. ಬ್ಯಾಂಗ್ಳೂರಿಗೆ ಬಸ್ಸಲ್ಲಿ ಹೋಗಿ ಈ ವೀಕ್ ಗಾಡಿ ತೊಗೊಂಡೋಗೋಣ ಅಂತ ಬಂದಿದ್ದು. ಸೊ ಅಷ್ಟರಲ್ಲಿ ನಮ್ಮ ಅಣ್ಣ ಏನೇನು ಚೇಂಜಸ್ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದೆಲ್ಲದನ್ನೂ ರೆಕ್ಟಿಫೈ ಮಾಡಿಕೊಟ್ಟಿದ್ದಾನೆ. ಬಿಗ್ ಥ್ಯಾಂಕ್ಸ್ ಟು ಹಿಮ್. ಏನೋ ಹೊಗೆಯಲ್ಲೇ ಹೋಗ್ತವನೆ, ಡೀಸೆಲ್ ಹಾಕೋನು, ಕೆರೋಸಿನ್ ಹಾಕೋನು. ಓ ಅಣ್ಣ ಸ್ವಲ್ಪ ಸೈಡ್ ಕೊಟ್ಬಿಟ್ರೆ. ಈ ಲ್ಯಾಂಡ್ಸ್ಕೇಪ್ ನೋಡಿ ಯಾವ ಥರ ಇದೆ. ಎಲ್ಲ ಸ್ಟಾಪು ಕಂಪ್ಲೀಟ್ ಆಗತ್ತೆ ಇಲ್ಲಿಗೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಪೋಲೋ GT ನಮ್ಮ ರಿಲೇಷನ್ ಹತ್ರ ಪೋಲೋ GTI ಇತ್ತು ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒನ್ ಆಫ್ ಮೈ ಫೇವ್ರೇಟ್ ಕಾರ್ ಅದು. ಎಷ್ಟದು 190 bhp ಪ್ರೊಡ್ಯೂಸ್ ಮಾಡತ್ತೆ ಅನ್ಸತ್ತೆ. ಆ ಕಾರಿನ ವೆಯ್ಟಿಗೆ 190 bhp ಅಂತ ಅಂದರೆ ಒಳ್ಳೆ ಜೆಟ್ ಹೋದಂಗೆ ಹೋಗ್ಬೋದೇನೋ ಮೋಸ್ಟ್ಲಿ. ಆವಾಗಲೇ ಇವಾಗ ಸ್ಟಾಪ್ ಆಗಿದೆ ಅನ್ಸತ್ತೆ ಅವು ಮಾಡಲು. 2019 ತನಕ ಇತ್ತು ಅನ್ಸತ್ತೆ. 2 ಡೋರ್ ಅದು. ಇದು ನಾರ್ಮಲ್ ಪೋಲೋ ಎಲ್ಲ 4 ಡೋರ್ ಅಲ್ಲ.
ನಿನ್ ಜನ್ಮಕ್ಕೆ ಹೋಗೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಇವ್ನು ನೋಡು ಹೋಗ್ತಾ ಇದ್ದಾನೆ, ಹಂಗೆ ಬಾಟ್ಲಿ ಎಸಿತವನು ಶಿಷ್ಯ. ಅಪ್ಪ ಇವ್ರಿಗೆಲ್ಲ ಯಾವಾಗಲೂ ಕಾಮನ್ ಸೆನ್ಸ್ ಬರೋದು. ಅಮ್ಮ मैं ड्राइवर हूँ, गाड़ी ड्राइवर। हाँ कैंटीन में रहना, अपना कस्टम का माल लेके आए थे ना इधर बैंगलोर। हाँ पीस थोड़ा बचा है साइड से। कितना है? सेकंड जनरेशन ओपन करके चेक कर लो, नो प्रॉब्लम। गाड़ी ड्राइवर यार भैया, नो सेल्समैन। हाँ थोड़ा पॉकेट मनी प्रॉब्लम। ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು कितना भाई? 7,000। 7,000 ओरिजिनल पता है भाई? ठीक है। ठीक है भाई। हेलमेट कितने का था? हाँ हेलमेट 5,000। कैमरा इसी को आता? नहीं नहीं, कैमरा सेपरेट है। ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. कैमरा 40,000। 40,000 कैमरा। ये हाँ इसमें कैसे लगाया है? अलग से लिया? हाँ अलग से लिया है, एक लैंप है ना। और ना वो वीडियो बनाता हूँ। हाँ थैंक यू भाई। ಇವ್ರುಗಳ ಹತ್ರ ಏನಾದರೂ ನೀವು ಒರಿಜಿನಲ್ ಅಂತ ಇಸ್ಕೊಂಡ್ರೆ ಆ 1 2 3 ಅಂತ ನಾಮ ಹಾಕ್ಬಿಡ್ತಾರೆ ಅಷ್ಟೇ. 7,000 ರೂಪಾಯಿ ಅಂತದು. ಅದು ಆ್ಯಕ್ಚುಲಿ ಕಾಪಿ ಪೀಸ್. ಸೇಮ್ ನಿಮಗೇನು ಏರ್ಪೋರ್ಟ್ಸ್ ವರ್ಕ್ ಆಗುತ್ತಲ್ಲ ಅದೇ ಥರನೇ ಕನೆಕ್ಟ್ ಆಗುತ್ತೆ. ಕ್ವಾಲಿಟಿನೂ ಸಖತ್ತಾಗಿದೆ. ಯಾರು ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಎಷ್ಟು 25-30,000 ತನಕನೂ ಇದೆ ಅನ್ಸುತ್ತೆ ಏರ್ಪೋರ್ಟ್ಸು. ಸೊ ನನಗೇನಾದರೂ ಅದು ಬೇಕು ಅಂತ ಅಂದಿದ್ರೆ 1,000 ರೂಪೀಸಿಗೆ ಅವ್ನು ಆರಾಮಾಗಿ ಕೊಟ್ಟಿರೋನು. ನನ್ನ ಫ್ರೆಂಡು ಆ ತುಮಕೂರು ಟೋಲ್ಗಳ ಹತ್ರ ಎಲ್ಲ ಇಸ್ಕೊಂಡಿದ್ದಾನೆ 1,000 ರೂಪೀಸಿಗೆಲ್ಲ. ಒಟ್ಟು 12 ಗಂಟೆ.